ಡಿಕೆ ಸಂಪುಟ ವಿಸ್ತರಣೆಯ ಕಸರತ್ತು ಈಗ ಮತ್ತಷ್ಟು ಬಿರುಸುಗೊಂಡಿದೆ. ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ. ಮತ್ತಷ್ಟು ಬಿರುಸುಗೊಂಡಂತಹ ಡಿಕೆ ಸಂಪುಟ ವಿಸ್ತರಣೆಯ ಕಸರತ್ತು, ಡಿಕೆಶಿ ಸಂಪುಟ ವಿಸ್ತರಣೆಗೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ. ಹೈಕಮಾಂಡ್ ಅಂಗಳದಲ್ಲಿ ಕ್ಯಾಬಿನೆಟ್ ಕೂಗಿಗೆ ಫುಲ್ ಸ್ಟಾಪ್ ಬಿದ್ದಿದೆ. ಶುಕ್ರವಾರ ಸಿಎಂ ಡಿಕೆಶಿ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ದಿಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಸೇರಿ ಪಟ್ಟಿ ಫೈನಲ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಯಾರಿಗೆ ಪಟ್ಟ, ಯಾರಿಗೆ ನಷ್ಟ ಅಂತ ಶೀಘ್ರವೇ ಭವಿಷ್ಯದಲ್ಲಿ ಗೊತ್ತಾಗುತ್ತೆ. ವರಿಷ್ಠರ ಜೊತೆ ಸರಣಿ ಸಭೆ, ಮಧ್ಯಾಹ್ನ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಹೊಸಬರಿಗೆ ಹೆಚ್ಚು ಮಣೆ ಅಂತ ವರಿಷ್ಠರು ಹೇಳಿದ್ದಾರೆ. ಹೀಗಾಗಿ ಕ್ಯಾಬಿನೆಟ್ ಸೇರಲು ಹೊಸಬರಿಂದಲೂ ಕೂಡ ಕಸರತ್ತು ಮಾಡಲಾಗ್ತಾ ಇದೆ. ಹೊಸಬರು ಹಾಗೂ ಕೆಲ ಹಿರಿಯರು ಸೇರಿ ಶತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಹೇಗಾದ್ರೂ ಸರಿ ಸಚಿವ ಸ್ಥಾನವನ್ನ ಪಡೆದುಕೊಳ್ಳಬೇಕು ಅಂತ ಹೇಳಿ ಪ್ರಯತ್ನಗಳಾಗ್ತಾ ಇದೆ. ಡಿಕೆ ಸಂಪುಟ ವಿಸ್ತರಣೆಯ ಕಸರತ್ತು ದಿನದಿಂದ ದಿನಕ್ಕೆ ಕುತೂಹಲಕಾರಿಯಾಗಿದೆ. ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಈಗಾಗಲೇ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಹೈಕಮಾಂಡ್ ಅಂಗಳದಲ್ಲಿ ಕ್ಯಾಬಿನೆಟ್ ಕೂಗಿಗೆ ಫುಲ್ ಸ್ಟಾಪ್ ಅನ್ನ ಹಾಕಲಾಗಿರುವಂಥದ್ದು. ಶುಕ್ರವಾರ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈಗ ಇನ್ನು ದೆಹಲಿಯಲ್ಲಿ ಒಂದು ಸಚಿವರ ಪಟ್ಟಿಯ ಬಗ್ಗೆ ಫೈನಲ್ ಮಾಡಿ ಚರ್ಚೆಯನ್ನ ಮಾಡಲಾಗುವಂಥದ್ದು. ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂಥ ವಿಚಾರವಾಗಿ ಚರ್ಚೆಗಳಾಗುತ್ತೆ. ನಂತರ ಆ ಪಟ್ಟಿ ಫೈನಲ್ ಮಾಡುವಂಥದ್ದು. ಯಾರಿಗೆ ಪಟ್ಟ ಸಿಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ, ಈ ಎಲ್ಲ ಭವಿಷ್ಯ ದೆಹಲಿಯಲ್ಲಿ ಚರ್ಚೆ ಆದ ನಂತರವೇ ಗೊತ್ತಾಗುವಂಥದ್ದು. ಅಂದರೆ ಶೀಘ್ರದಲ್ಲಿಯೇ ಗೊತ್ತಾಗುವಂಥದ್ದು. ಮತ್ತಷ್ಟು ಬಿರುಸುಗೊಂಡಿದೆ ಈಗ ಡಿಕೆ ಶಿವಕುಮಾರ್ ಅವರ ಒಂದು ಸಂಪುಟ ವಿಸ್ತರಣೆಯ ಕಸರತ್ತು. ಹೈಕಮಾಂಡ್ ನಾಯಕರ ಜೊತೆ ಸೇರಿ ಪಟ್ಟಿಯನ್ನ ಫೈನಲ್ ಮಾಡಲಿದ್ದಾರೆ. ಯಾರಿಗೆ ಪಟ್ಟ ಸಿಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಅಂತ ಶೀಘ್ರವೇ ಭವಿಷ್ಯ ಬರುತ್ತೆ. ವರಿಷ್ಠರ ಜೊತೆ ಸರಣಿ ಸಭೆಯನ್ನ ಮಾಡಲಾಗುವಂಥದ್ದು. ಸಭೆಯಲ್ಲಿ ಸಂಪುಟ ವಿಸ್ತರಣೆಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗುತ್ತೆ. ಯಾರಿಗೆಲ್ಲ ಸಚಿವ ಸ್ಥಾನವನ್ನ ನೀಡಬೇಕು ಅಂತ. ಇಲ್ಲಿ ಯುವ ಶಾಸಕರಿಂದ ಜೊತೆಗೆ ಹಿರಿಯ ಶಾಸಕರಿಂದ ಬಹಳಷ್ಟು ಲಾಬಿ ಮಾಡಲಾಗ್ತಾ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಇರೋ 20 ಸೀಟಿಗೆ 80 ಜನ ಆಕಾಂಕ್ಷಿಗಳಿದ್ದಾರೆ. ನನಗೆ ಬೇಕು ಅಂತ ಹೇಳಿ ಲಾಬಿ ನಡೆಸ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಫುಲ್ ಸ್ಟಾಪ್ ಇಡಲು ಹೈಕಮಾಂಡ್ ಮುಂದಾಗಿತ್ತು. ಪವರ್ ಸೆಂಟರ್ ಆಗಿ ಬದಲಾದಂತಹ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮನೆ. ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ. ಆದ್ರೆ ಇದೀಗ ಸಿದ್ದರಾಮಯ್ಯನವರ ಮನೆ ಏನಿದೆ ಅದು ಪವರ್ ಸೆಂಟರ್ ಆಗಿ ಬದಲಾಗಿರುವಂಥದ್ದು. ಇದೀಗ ಸಿದ್ದರಾಮಯ್ಯನವರ ಮನೆಗೆ ಸಚಿವಾಕಾಂಕ್ಷಿಗಳು ದೌಡಾಯಿಸ್ತಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಶಾಸಕರು ಭೇಟಿ ಮಾಡ್ತಾ ಇದ್ದಾರೆ. ನಮ್ಮ ಪರವಾಗಿ ಬ್ಯಾಟ್ ಬೀಸಿ ಅಂತ ಕಾಂಗ್ರೆಸ್ನ ಶಾಸಕರು ಸಿದ್ದರಾಮಯ್ಯನವರಿಗೆ ಕೇಳಿಕೊಳ್ತಾ ಇರುವಂಥದ್ದು. ಸಚಿವಾಕಾಂಕ್ಷಿಗಳಿಗೆ ಧ್ವನಿಗೂಡಿಸುವಂತೆ ಸಿದ್ದರಾಮಯ್ಯನವರ ಬಳಿ ಮನವಿ ಮಾಡ್ಕೊಳ್ತಿದ್ದಾರೆ. ನನಗೂ ಮಂತ್ರಿ ಮಾಡಿ ಸರ್ ಅಂತ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಕೇಳಿರುವಂಥದ್ದು. ಇಲ್ಲಿ ನೋಡಿ ಸರ್, ನೀವು ನಮ್ಮ ಪರ ಹೈಕಮಾಂಡ್ ಬಳಿ ಧ್ವನಿ ಎತ್ತಿ ನಮಗೂ ಕೂಡ ಸಚಿವ ಸ್ಥಾನವನ್ನ ಕೊಡಿಸಿ, ಹೈಕಮಾಂಡ್ ಬಳಿ ನಮ್ಮ ಬಗ್ಗೆ ಮಾತನಾಡಿ, ನಮ್ಮನ್ನು ಮಂತ್ರಿ ಮಾಡಿರಿ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಬಳಿ ಕಾಂಗ್ರೆಸ್ನ ಶಾಸಕರು ಈಗ ಮನವಿ ಮಾಡಿಕೊಳ್ತಾ ಇದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮನೆ ಏನಿದೆ ಈಗ ಅದು ಪವರ್ ಸೆಂಟರ್ ಆಗಿ ಬದಲಾಗ್ತಾ ಇದೆ. ಯಾಕಂದ್ರೆ ಯಾರೆಲ್ಲ ಸಚಿವ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮನೆಗೆ ದೌಡಾಯಿಸ್ತಿದ್ದಾರೆ. ನಮ್ಮನ್ನು ಕೂಡ ಸಚಿವರನ್ನಾಗಿ ಮಾಡಿ, ಹೈಕಮಾಂಡ್ನಲ್ಲಿ ನಮ್ಮ ಪರವಾಗಿ ಮಾತನಾಡಿ ಅಂತ ಹೇಳಿ ಸಿದ್ದರಾಮಯ್ಯನವರನ್ನ ಮನವಿ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಮಂತ್ರಿ ಮಾಡಿಸಿ ಅಂತ ಹೇಳಿ ಯಾರೆಲ್ಲ ಕೇಳ್ತಿದ್ದಾರೆ ಅಂತ ನೋಡೋದಾದ್ರೆ ಚಲುವರಾಯಸ್ವಾಮಿ, ಮಧು ಬಂಗಾರಪ್ಪ, ಸಂತೋಷ್ ಲಾಡ್, KM ಶಿವಲಿಂಗೇಗೌಡ, ಶ್ರೀನಿವಾಸ್ ಮಾನೆ, ಯಾಸಿರ್ ಖಾನ್ ಪಠಾಣ್ ಹಾಗೂ ಕೆ ವೆಂಕಟೇಶ್, ಪ್ರದೀಪ್ ಈಶ್ವರ್ ಇವರೆಲ್ಲ ಶಾಸಕರು ಕೂಡ ಈಗ ನನಗೂ ಸಚಿವ ಸ್ಥಾನವನ್ನು ನೀಡಿ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ನನ್ನ ಪರವಾಗಿ ಬ್ಯಾಟಿಂಗ್ ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಿದ್ದಾರೆ. ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿ ನೀಡ್ತಿದ್ದಾರೆ. ಸಿದ್ದರಾಮಯ್ಯರವ್ರನ್ನ
ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರುವಂಥದ್ದು, ನೋಡಿ ಸರ್, ನಮಗೂ ಮಂತ್ರಿ ಸ್ಥಾನದ ಆಕಾಂಕ್ಷೆಯಲ್ಲಿದ್ದೀವಿ, ನಾವು ಕೂಡ ನಮ್ಮ ಪರವಾಗಿ ಹೈಕಮಾಂಡ್ ಮುಂದೆ ಮಾತನಾಡಿ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರಿಗೆ ಸಿದ್ದರಾಮಯ್ಯನವರ ಮನೆಗೆ ಭೇಟಿ ನೀಡಿ ಮನವಿಯನ್ನು ಮಾಡಿಕೊಳ್ತಿದ್ದಾರೆ. ಅದರಲ್ಲಿ ಚಲುವರಾಯಸ್ವಾಮಿ, ಮಧು ಬಂಗಾರಪ್ಪ, ಸಂತೋಷ್ ಲಾಡ್, ಶಿವಲಿಂಗೇಗೌಡ, ಶ್ರೀನಿವಾಸ್ ಮಾನೆ, ಯಾಸಿರ್ ಖಾನ್ ಪಠಾಣ್, ಕೆ ವೆಂಕಟೇಶ್ ಹಾಗೂ ಪ್ರದೀಪ್ ಈಶ್ವರ್ ಇರುವಂಥದ್ದು. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳಿ ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಬಳಿ ನಮ್ಮ ಪರವಾಗಿ ಬ್ಯಾಟ್ ಬೀಸಿ, ನಮಗೂ ಕೂಡ ಸಚಿವ ಸ್ಥಾನ ಸಿಗಲಿ ಅಂತ ಹೇಳಿ ಸಿದ್ದರಾಮಯ್ಯನವರ ಹತ್ರ ಮನವಿ ಮಾಡಿಕೊಂಡಿರುವಂಥದ್ದು. ಇರೋ 20 ಸ್ಥಾನಕ್ಕೆ 80 ಜನ ಆಕಾಂಕ್ಷಿಗಳಿರುವಂಥದ್ದು. ಎಲ್ಲರೂ ಕೂಡ ಲಾಬಿ ನಡೆಸ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಜೀವನ್ ಸಂಪರ್ಕದಲ್ಲಿದ್ದಾರೆ. ಜೀವನ್, ಏನು ಈಗ ಡಿಕೆ ಕ್ಯಾಬಿನೆಟ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು, ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅಂತ. ಇರೋ 20 ಸಚಿವ ಸ್ಥಾನಕ್ಕೆ 80 ಜನ ಆಕಾಂಕ್ಷಿಗಳಿದ್ದಾರೆ. ನನಗೆ ಬೇಕು ಅಂತ ಹೇಳಿ ಲಾಬಿಯನ್ನು ನಡೆಸ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಏನಿ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಿರೋವಂಥದ್ದು ಏನಂದರೆ, ಮೊದಲ ಬಾರಿ ಏನೊಂದು 13 ಜನ ಸಚಿವರು ಈಗ ಆಲ್ರೆಡಿ ಕ್ಯಾಬಿನೆಟ್ನಲ್ಲಿ ಡಿಕೆ ಕ್ಯಾಬಿನೆಟ್ನಲ್ಲಿ ಸೇರ್ಪಡೆಯಾಗಿದ್ದಾರೆ. ಸದ್ಯ ಇನ್ನು 20 ಜನ ಸಚಿವರಿಗಾಗಿ ಸಾಕಷ್ಟು ಸರ್ಕಸ್ ನಡೀತಾ ಇರುವಂಥದ್ದು. ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು. ಹೈಕಮಾಂಡ್ ಮಟ್ಟದಲ್ಲಾಗಿರ್ಬೋದು, ಇನ್ನು ರಾಜ್ಯದ ಮಟ್ಟದಲ್ಲಾಗಿರ್ಬೋದು ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಆದರೆ ಈ ಒಂದು ಚರ್ಚೆನಲ್ಲಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಇರುವಂಥದ್ದು. ಇನ್ನು ಇದೇ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವ್ರ ಬಳಿ ಕೂಡ ಒಂದು ಲಿಸ್ಟ್ ಇದೆ, ಇನ್ನು ಹೈಕಮಾಂಡ್ ಬಳಿ ಕೂಡ ಒಂದು ಲಿಸ್ಟ್ ಇದೆ. ಅದ್ರ ಜೊತೆಗೆ ಮಾಜಿ ಸಿ ಎಂ ಆದಂತಹ ಸಿದ್ದರಾಮಯ್ಯ ಅವ್ರ ಬಳಿನೂ ಕೂಡ ಇದ್ರ ಬಗ್ಗೆ ಲಿಸ್ಟ್ ಇರೋವಂಥದ್ದು. ಈ ಒಂದು ಎಲ್ಲ ಲಿಸ್ಟ್ಗಳನ್ನು ಯಾರನ್ನ ಪರಿಗಣಿಸ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕಾರಿಯಾಗಿರೋದು. ಇದ್ರ ಜೊತೆಗೆ ಏನು ಹಿರಿಯ ಸಚಿವರು ಅಂದರೆ ಏನು ಹಿರಿಯರು ಇದ್ದಾರೆ, ಹಿರಿಯ ನಾಯಕರಿದ್ದಾರೆ ಕಾಂಗ್ರೆಸ್ನಲ್ಲಿ, ಅವ್ರ ಬಗ್ಗೆನೂ ಕೂಡ ಸಾಕಷ್ಟು ಏನೊಂದು ನಿಗಾ ವಹಿಸಬೇಕಾಗುತ್ತೆ ಹೈಕಮಾಂಡ್. ಯಾಕಂದರೆ ಹಿರಿಯರನ್ನು ಯಾವುದೇ ರೀತಿಯಂತಹ ಎದುರಾಕೊಳ್ಳೋಕ್ಕಾಗಲ್ಲ. ಹಾಗೂ ಸಿದ್ದರಾಮಯ್ಯ ಆಪ್ತರನ್ನು ಕೂಡ ಈ ಒಂದು ವಿಚಾರದಲ್ಲಿ ಯಾರನ್ನೂ ಕೂಡ ಬಿಡೋದಕ್ಕಾಗಲ್ಲ ಅನ್ನೋವಂಥದ್ದು ಜಾಸ್ತಿ ಚರ್ಚೆ ಇರೋವಂಥದ್ದು. ಇನ್ನು ಇದೇ ಒಂದು ಅಂದರೆ ಏನು ಹೊಸ ಸಚಿವ ಕ್ಯಾಬಿನೆಟ್ ಏನಿದೆ, ಒಂದು ಕ್ಯಾಬಿನೆಟ್ ರಚನೆಗೋಸ್ಕರ ಇನ್ನೊಂದು ನಿನ್ನೆ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಭೇಟಿ ಮಾಡಿರೋವಂಥದ್ದು. ಸಂತೋಷ್ ಲಾಡ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಸಾಕಷ್ಟು ಜನ ಅವ್ರ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ. ಈ ಒಂದು ಚರ್ಚೆಯಲ್ಲೂ ಕೂಡ ಏನೊಂದು ಭರವಸೆಯನ್ನು ಕೂಡ ಕೊಟ್ಟಿರ್ಬೋದು ಅನ್ನೋ ಒಂದು ಮಾಹಿತಿ ಇರೋವಂಥದ್ದು. ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ದಾರೆ ಸಚಿವ ಸ್ಥಾನಕ್ಕಾಗಿ ಅನ್ನೋವಂಥದ್ದು. ಸದ್ಯ ಈ ಒಂದು ವಿಚಾರವಾಗಿ ಜಟಾಪಟಿ ನಡಬೇಕಾದ್ರೇ ಇನ್ನು ನಾಡಿದ್ದು ಅಂದರೆ 3ನೇ ತಾರೀಕು ಏನೊಂದು ಡಿ ಕೆ ಶಿವಕುಮಾರ್ ಅವರು ಏನೋ ದೆಹಲಿಗೆ ತೆರಳುತ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಜೊತೆಗೆ ಏನು ರಾಹುಲ್ ಗಾಂಧಿಯವರು 4ರಂದು ಅಂದರೆ ವಿದೇಶ ಪ್ರವಾಸದಲ್ಲಿರೋ ಕಾರಣದಿಂದ 4ನೇ ತಾರೀಕು ದೆಹಲಿಗೆ ವಾಪಸ್ ಬರ್ತಾರೆ. ವಾಪಸ್ ಬಂದ ನಂತರ ಅದೇನೊಂದು 4ನೇ ತಾರೀಕು ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಸಿ ಎಂ ಆದಂತಹ ಸಿದ್ದರಾಮಯ್ಯನವರು ಅಲ್ಲೇ ದೆಹಲಿನಲ್ಲಿ ರಾಹುಲ್ ಗಾಂಧಿ ಹಾಗೂ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಸಮಗ್ರವಾದಂತಹ ಕ್ಯಾಬಿನೆಟ್, ಹೊಸ ಕ್ಯಾಬಿನೆಟ್ ಏನು ಸಂಪೂರ್ಣ ಮಾಡಲಿಕ್ಕೆ ಒಂದು ಸಾಕಷ್ಟು ಚರ್ಚೆ ನಡೀತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಲಕ್ಷ್ಮಿ. ಇದ್ರ ಜೊತೆಗೆ ಆ ಒಂದು ಸಮಯದ ಅಂದರೆ ಏನು ಇವು ಚರ್ಚೆ ನಡೆದ್ರ ಬಳಿಕ ನೆಕ್ಸ್ಟ್ ಅಂದರೆ ಮುಂದಿನ ವಾರದಲ್ಲೇ ಒಂದು ಕ್ಯಾಬಿನೆಟ್ ಫೈನಲ್ ಆಗಿ ಡಿ ಕೆ ಕ್ಯಾಬಿನೆಟ್ ಫೈನಲ್ ಆಗಿ ಏನೊಂದು ಪ್ರಮಾಣ ವಚನವನ್ನು ಕೂಡ ಮುಂದಿನ ವಾರನೇ ಸ್ವೀಕರಿಸ್ತಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇರುವಂಥದ್ದು ಲಕ್ಷ್ಮಿ. ಜೀವನ್, ನಿಮ್ಮೆಲ್ಲ ಮಾಹಿತಿಗಾಗಿ